ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ನನ್ನ ಚಾನಲ್ನ ಫಸ್ಟ್ ಲಾಂಗ್ ವಿಡಿಯೋ ಆಗಿರುತ್ತೆ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಆಲ್ರೆಡಿ ನಿಮಗೆ ಗೊತ್ತಾಗಿರ್ಬೋದು ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂತ. ಎಸ್, ಹೊಸಕೋಟೆ ತಾಲೂಕು ಕಂಬಳಿಪುರ ಗ್ರಾಮದ ಕಾಟೇರಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹೋಗಬೇಕಾದ್ರೆ ಟ್ರಾಫಿಕ್ಕಲ್ಲಿ ಗಾಡಿ ಕಾಣಿಸ್ತು. ಆ ಗಾಡಿ ಮೇಲೆ ಬರ್ತಿರೋ ಲೈನ್ಸ್ನ ಓದಿ ಚೆನ್ನಾಗಿದೆ ಅಲ್ವಾ? ಅಮ್ಮನ ಆಶೀರ್ವಾದದಿಂದ ವಿಡಿಯೋ ಚೆನ್ನಾಗಿ ಬರಲಿ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ದೇವಸ್ಥಾನಕ್ಕೆ ಹೋಗೋಣ. ಇದೇ ದೇವಸ್ಥಾನಕ್ಕೆ ಎಂಟರ್ ಆಗೋ ರೋಡು. ಎಂಟ್ರೆನ್ಸಲ್ಲೇ ಒಂದು ದೇವ್ರು ಕಾಣಿಸುತ್ತೆ. ಈ ದೇವಸ್ಥಾನಕ್ಕೆ ಬರೋಕ್ಕೆ ಬಸ್ ಫೆಸಿಲಿಟಿನೂ ಇದೆ. ಬಸ್ಗಳಾದರೆ ಸ್ಟ್ರೈಟ್ ದೇವಸ್ಥಾನ ಹತ್ರನೇ ಹೋಗಿಬಿಡ್ತಾರೆ. ನಾವು ಗಾಡೀಲಿ ಬಂದಿದ್ದಲ್ಲ, ಸೊ ಹಂಗಾಗಿ ನಡ್ಕೊಂಡು ಬರಬೇಕಾಗುತ್ತೆ. ಇಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಆದ ತಕ್ಷಣ ರೈಟ್ ಸೈಡಲ್ಲಿ ಕೈ ಕಾಲು ತೊಳ್ಕೊಳ್ಳೋಕ್ಕೆ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ಕೈ ಕಾಲು ತೊಳೆದ್ಬಿಟ್ಟು ಅದರ ಎದುರುಗಡೆನೇ ಗಣೇಶನ ದೇವಸ್ಥಾನ ಇದೆ. ವಿಘ್ನ ವಿನಾಶಕ ಗಣೇಶನಿಗೆ ನಮಸ್ಕಾರ ಮಾಡ್ಕೊಂಡು ಮುಂದೆ ಹೋಗಬೇಕು. ಬನ್ನಿ ನಮಸ್ಕಾರ ಮಾಡೋಣ. ಹಾಗೆ ಮುಂದೆ ಹೋದರೆ ಹರಕೆಕಾಯಿ ಕಟ್ಟಿದ ಅರಳಿ ಮರ ಕಾಣಿಸುತ್ತೆ. ಪಕ್ಕದಲ್ಲೇ ಅಮ್ಮನವ್ರ ಪೀಠ ಮತ್ತು ದೇವಸ್ಥಾನ ಇದೆ. ಇಲ್ಲಿ ಯಾವ್ಯಾವ ಥರದ್ದೆಲ್ಲ ಹರಕೆ ಇದೆ ನೋಡಿ. ಬೀಗ ಕಟ್ಟಿದ್ದಾರೆ, ಮಾತ್ರೆ ಕಟ್ಟಿದ್ದಾರೆ, ಅವ್ರ ಮನಸ್ಸಲ್ಲಿರೋದನ್ನೆಲ್ಲ ಬರೆದು ಒಂದು ಚೀಟಿಲಿ ಬರೆದು ಅಲ್ಲಿ ಅದನ್ನು ಕಟ್ಟಿದ್ದಾರೆ. ಮಕ್ಕಳಿಲ್ಲದೆ ಇರೋರು ತೊಟ್ಲು ಹರಕೆ ಕೂಡ ಕಟ್ಟಿದ್ದಾರೆ ನೋಡಿ. ನಾವು ಕೂಡ ಅಲ್ಲಿ ಬೆಲ್ಲದ ಆರತಿನ ತಗೊಂಡು ಅಮ್ಮನವ್ರಿಗೆ ಬೆಳಗಿದ್ವಿ. ದರ್ಶನ ಮಾತ್ರ ತುಂಬ ಚೆನ್ನಾಗಾಯಿತು. ನಾವೇ ಅಲ್ಲ, ಯಾರಾದ್ರೂ ಸಮಾಧಾನವಾಗಿ ದರ್ಶನ ಮಾಡ್ಕೊಂಡು ಬರ್ಬೋದು. ಈ ದೇವಸ್ಥಾನದ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ ಈ ಕಾಯಿನ್ಸ್ ಹಚ್ಚೋದು. ಮನಸ್ಸಲ್ಲಿ ಏನಾದರೂ ಬೇಡ್ಕೊಂಡು ಕಾಯಿನ್ಸ್ ಗೋಡೆಗೆ ಅಂಟಿಸಿದ್ರೆ, ಕಾಯಿನ್ ಗೋಡೆಗೆ ಅಂಟಿದ್ರೆ ಕೆಲಸ ಆಗುತ್ತೆ ಅಂತ, ಕೆಳಗಡೆ ಬಿದ್ದರೆ ಆಗಲ್ಲ ಅಂತ. ನಾವು ಕೂಡ ಕಾಯಿನ್ ಅಂಟಿಸಿದ್ವಿ ಅಲ್ಲಿ. ಹಾಗೆ ಬರ್ತಾ ಅಲ್ಲೇ ತೀರ್ಥ ಭಂಡಾರ ಇರುತ್ತೆ, ಕೊಡ್ತಾರೆ, ತಗೊಂಡು ಹೊರಗೆ ಬರೋದು. ಹೊರಗೆ ಬಂದಮೇಲೆ ಅಮ್ಮನವ್ರ ವಿಗ್ರಹಕ್ಕೊಂದು ನಮಸ್ಕಾರ ಮಾಡಿಕೊಂಡು ಅಲ್ಲೇ ಎದುರುಗಡೆ ದೃಷ್ಟಿ ತೆಗಿತಿರ್ತಾರೆ. ನಾವು ಕೂಡ ದೃಷ್ಟಿ ತೆಗೆಸಿದ್ವಿ. ಇಲ್ಲಿ ನೋಡಿ, ನಮ್ಮ ಹಸ್ಬೆಂಡು ನಮ್ಮ ಪಾಪು ಇಬ್ಬರಿಗೂ ದೃಷ್ಟಿ ತೆಗೆಸಿದ್ವಿ. ಅಲ್ಲಿ ಹೋಮ ನಡೀತಾ ಇತ್ತು. ಆ ಸೌಂಡ್ಗೆ ಅವ್ನು ಕಿವಿ ಮುಚ್ಕೊಂಡೇ ನಿಂತಿದ್ದಾನಲ್ಲಿ. ಹೊಸ್ದಾಗೇನೋ ಮಾಡ್ತಾಯಿದ್ರಲ್ಲ ಅಂತ ಭಯ ಒಂಥರ ಅವನಿಗೆ. ದೃಷ್ಟಿ ತೆಗೆಸಿದಾದ್ಮೇಲೆ ಹರಕೆಕಾಯಿ ಕಟ್ಟಬೇಕು ಅಲ್ಲಿ ಆಲದ ಮರದ ಹತ್ರ. ನಾವು ಕೂಡ ಹರಕೆಕಾಯಿ ತೊಗೊಂಡು ಹರಕೆ ಕಟ್ಟಕ್ಕೆ ಹೋದ್ವಿ. ಇಲ್ಲಿ ಒಂದು ತೆಂಗಿನಕಾಯಿ 200 ರೂಪಾಯಿ ಇರುತ್ತೆ. ಯಾವುದೇ ಕಾರಣಕ್ಕೂ ತೆಂಗಿನಕಾಯಿನ ಮನೆಯಿಂದ ತಗೊಂಡು ಕಟ್ಟಂಗಿಲ್ಲ, ಅಲ್ಲೇ ತಗೊಂಡು ಕಟ್ಟಬೇಕು. ಯಾಕಂದರೆ ಅವರು ಪೂಜೆ ಮಾಡಿ ಕೊಟ್ಟಿರ್ತಾರೆ ಅದಕ್ಕೆ. ಹಾಗೆ ಈ ಆಲದ ಮರದ ಕೆಳಗೆ 9 ನವದುರ್ಗೆಯರು ವಾಸವಾಗಿದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ 9 ವಾರ ಬಂದು ಹರಕೆಕಾಯಿ ಕಟ್ಟಿದರೆ ಒಳ್ಳೆಯದಾಗುತ್ತೆ ಅನ್ನೋ ನಂಬಿಕೆ. ನಮ್ಮದು ಕೂಡ ಪೂಜೆ ದರ್ಶನ ಎಲ್ಲ ಕೂಡ ಚೆನ್ನಾಗೇ ಆಯಿತು. ಇಲ್ಲಿ ಅನ್ನ ಸಂತರ್ಪಣೆ ಕೂಡ ಇರುತ್ತೆ. ಟೈಮಿಂಗ್ಸ್ ಬಂದು 12:30 ಸ್ಟಾರ್ಟ್ ಆಗುತ್ತೆ. ಟೈಮ್ ಸಿಕ್ಕರೆ ನೀವು ಕೂಡ ಒಂದು ಸಲ ವಿಸಿಟ್ ಮಾಡಿ ಈ ದೇವಸ್ಥಾನಕ್ಕೆ. ಖಂಡಿತ ನಿಮಗೂ ಕೂಡ ಒಳ್ಳೆಯದಾಗುತ್ತೆ. ಇಷ್ಟು ಹೇಳ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋಯಿಂದ ಏನಾದರೂ ಇನ್ಫಾರ್ಮೇಷನ್ ಸಿಕ್ಕಿದೆ ಅನಿಸಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.